ಮ್ಯಾಜಿಕ್ ಆಫ್ ಎಸ್ ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋ ಮೂಲಕ ನಾವು ಲಕ್ಷಾಂತರ ರೂಪಾಯಿ ಅಥವಾ ಕೋಟ್ಯಾಂತರ ರೂಪಾಯಿನ ಹೇಗೆ ಗಳಿಸ್ಬೋದು ಅಥವಾ ಹೂಡಿಕೆ ಮಾಡಿ ಹೂಡಿಕೆಯಿಂದ ದುಡ್ಡನ್ನು ದುಡಿಸ್ಬೋದು ಅನ್ನೋದನ್ನು ನಾನು ಇವತ್ತು ಹೇಳಕ್ಕೆ ಹೊರಟಿದ್ದೀನಿ. ನೋಡಿ, ಇಲ್ಲಿ ಹೇಳ್ತಾ ಬಂದಿದ್ದಾರೆ, ರಿಟರ್ನ್ ಆಫ್ 16% ಫಾರ್ 30 ಇಯರ್ಸ್. ನೀವು 16% ವರ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡೋದಾದರೆ ತುಂಬ ಲೀಸ್ಟ್ ಅಥವಾ ಮಿನಿಮಮ್ 16%ನ ಇಟ್ಟಿದ್ದಾರೆ. ಅಂದರೆ ಇಲ್ಲಿಂದ ನೆಕ್ಸ್ಟ್ 30 ವರ್ಷ ನೀವು ಹೂಡಿಕೆ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ಕೇವಲ ತಿಂಗಳಿಗೆ 500 ರೂಪಾಯಿ, ತಿಂಗಳು ಪರ್ ಮಂತ್ 500 ರುಪೀಸ್ ಇನ್ವೆಸ್ಟ್ ಮಾಡೋ ಮೂಲಕ ಮುಂದಿನ 30 ವರ್ಷದಲ್ಲಿ 44 ಲಕ್ಷ ಗಳಿಸ್ಬೋದು. 16% ಮಿನಿಮಮ್ ರಿಟರ್ನ್ ತೊಗೊಳೋದ್ರಿಂದ ಇನ್ನೂ ಹೆಚ್ಚಿಗೆ ಪರ್ಸೆಂಟೇಜ್ ರಿಟರ್ನ್ಸ್ ಬರೋದಾದರೆ ಇನ್ನೂ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ನಾವು ಮಿನಿಮಮ್ ಗ್ಯಾರಂಟಿ ರಿಟರ್ನ್ಸ್ನ ಕನ್ಸಿಡರ್ ಮಾಡೋಣ. ಕೇವಲ 500 ರೂಪಾಯಿ ಇನ್ವೆಸ್ಟ್ ಮಾಡೋ ಮೂಲಕ ಮುಂದಿನ 30 ವರ್ಷದಲ್ಲಿ 44 ಲಕ್ಷ ಗಳಿಸ್ಬೋದು. ಅಂದರೆ ಯಾವುದೇ ತಿಂಗಳು ಯಾವುದೇ ವರ್ಷ ನೀವು ಎಕ್ಸ್ಟೆಂಡ್ ಮಾಡಲ್ಲ, ಕೇವಲ ಇಲ್ಲಿಂದ 500 ರೂಪಾಯಿ ಅಷ್ಟೇ ಇನ್ವೆಸ್ಟ್ ಮಾಡ್ತೀನಿ ಅಂದರೆ 44 ಲಕ್ಷ ಆಗುತ್ತೆ. ಬಟ್ ಅದೇ ಮಂತ್ಲಿ 1000 ರೂಪಾಯಿ, ಇವತ್ತು 1000 ರೂಪಾಯಿಗೆ ಯಾರಿಗೂ ಕಷ್ಟ ಆಗಲ್ಲ. ಪರ್ ಡೇ 35 ರೂಪಾಯಿ ಅಂತ ಬೀಳ್ಬೋದು. ಅಂದರೆ ಇವತ್ತಿನ ಒಂದು ಕಾಫಿ ಅಥವಾ ಎಲ್ಲಾದರೂ ಊಟ ನಾಷ್ಟ ಹೀಗೆ ಒಂದು ಚಾಟ್ಸ್ ತಿಂತೀನಿ ಅಂದರೆ 35 ರೂಪಾಯಿ ಖರ್ಚಾಗುತ್ತೆ. ಸೊ ಆ ರೀತಿ ಪರ್ ಡೇ 35 ರೂಪಾಯಿ, ತಿಂಗಳಿಗೆ 1000 ರೂಪಾಯಿ ಹೂಡಿಕೆ ಮಾಡೋದ್ರ ಮೂಲಕ, ಇನ್ವೆಸ್ಟ್ ಮಾಡೋ ಮೂಲಕ, ಎಸ್ ಐ ಪಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಇನ್ನು ಮುಂದಿನ 30 ವರ್ಷಕ್ಕೆ 88 ಲಕ್ಷ ಆಗುತ್ತೆ. ಅಂದರೆ ನಾನಿಲ್ಲಿ ಪ್ರತಿ ತಿಂಗಳು 1000 ಅಷ್ಟೇ, ಯಾವುದೇ ಎಕ್ಸ್ಟೆಂಡ್ ಮಾಡೋದಲ್ಲ ಅಥವಾ ಜಾಸ್ತಿ ಮಾಡೋದನ್ನು ಹೇಳ್ತಾ ಇಲ್ಲ. ಸ್ಟೆಪ್ ಅಪ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ, ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಆ ರೀತಿ ಮಾಡ್ದಲೇ ಕೇವಲ ಇಲ್ಲಿಂದ ಶುರು ಮಾಡಿ ನೆಕ್ಸ್ಟ್ 30 ವರ್ಷದವರೆಗೂ ಕೇವಲ 1000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೂ ನಿಮಗೆ 88 ಲಕ್ಷ ಸಿಗುತ್ತೆ. ಅದೇ ಪರ್ ಡೇ 100 ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ತೀನಿ, ನನಗೆ 100 ರೂಪಾಯಿ ಕೊಡೋದ್ರಿಂದ ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ನೀವು ಪ್ರತಿ ತಿಂಗಳು 3000 ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಮುಂದಿನ 30 ವರ್ಷದ ರಿಟರ್ನ್ ಲಾಭ ಅಥವಾ ರಿಟೈರ್ಮೆಂಟ್ ಆಗ್ತೀನಿ ಅನ್ನೋರಿಗೆ 2,66,00,000 ಸಿಗುತ್ತೆ. ಸೊ ಇವತ್ತಿನ ಆ್ಯನ್ ಆ್ಯಂಡ್ ಅವರೇಜ್ ತೊಗೊಂಡ್ರೆ ಎಲ್ಲರ ದುಡಿಮೆ ಚೆನ್ನಾಗಿರೋದ್ರಿಂದ 5,000 ನನ್ನ ಮುಂದಿನ ರಿಟೈರ್ಮೆಂಟ್ಗೆ ಅಥವಾ ನನ್ನ ಮುಂದಿನ ಜೀವನಕ್ಕೋಸ್ಕರ ಎತ್ತಿಡ್ತೀನಿ ಪ್ರತಿ ತಿಂಗಳು. ಯಾವುದೇ ಎಕ್ಸ್ಟೆಂಡ್ ಮಾಡ್ದಲೇ ಕೇವಲ 5,000 ಅಷ್ಟೇ ಎತ್ತಿಡ್ತೀನಿ ಅಂತ ಅಂದ್ಕೊಂಡಾಗ್ಲೂ ನಿಮ್ಮ ಮುಂದಿನ 30 ವರ್ಷದ ರಿಟೈರ್ಮೆಂಟ್ ಅಮೌಂಟ್ ಅಥವಾ ಟೋಟಲ್ ಗ್ರೋತ್ ಅಮೌಂಟ್ 4,43,00,000 ಆಗಿರುತ್ತೆ. ಸೊ ಹಾಗೆ ಪ್ರತಿಯೊಂದು ಎಕ್ಸಾಂಪಲ್ ಕೊಡ್ತಾ ಬಂದಿದ್ದಾರೆ. 7,000 ಇನ್ವೆಸ್ಟ್ ಮಾಡಿದ್ರೆ 6,20,00,000, 10,000 ಪ್ರತಿ ತಿಂಗಳಿಗೆ ಇನ್ವೆಸ್ಟ್ ಮಾಡೋದ್ರಿಂದ 8,87,00,000, 15,000 ಅಂದರೆ ಪರ್ ಡೇ 500 ರೂಪಾಯಿ ನಾನು ನನಗೋಸ್ಕರ ಎತ್ತಿಡ್ತೀನಿ, ನನ್ನ ಫ್ಯೂಚರ್ಗೆ, ನನ್ನ ಮಕ್ಕಳಿಗೋಸ್ಕರ ಅಥವಾ ನನ್ನೊಂದು ರಿಟೈರ್ಮೆಂಟ್ ಲೈಫ್ಗೆ ಎತ್ತಿಡ್ತೀನಿ ಅನ್ನೋರಿಗೆ 13,30,00,000 ಸಿಗ್ತಾ ಬರುತ್ತೆ. ಪ್ರತಿ ತಿಂಗಳು 20,000 ಮಾಡ್ತೀನಿ ಅನ್ನೋರಿಗೆ 17,74,00,000 ಸಿಗ್ತಾ ಇದೆ. ಸೊ ಪ್ರತಿ ದಿನ 1,000 ರೂಪಾಯಿ, ನನ್ನ ದುಡಿಮೆ ಚೆನ್ನಾಗಿದೆ, ನನಗೆ ಒಳ್ಳೆ ಅವರೇಜ್ ಸ್ಯಾಲ್ರಿ ಇದೆ, ಬಿಸ್ನೆಸ್ ಇದೆ, ನಾನು ಪ್ರತಿದಿನ 1,000 ನಾನು ಇನ್ವೆಸ್ಟ್ ಮಾಡ್ತೀನಿ, ಹೂಡಿಕೆ ಮಾಡ್ತೀನಿ, ಎತ್ತಿಡ್ತಾ ಬರ್ತೀನಿ ನನ್ನ ಜೀವನಕ್ಕೋಸ್ಕರ, ನನ್ನ ಕೆರಿಯರ್ಗೋಸ್ಕರ, ನನ್ನ ಮುಂದಿನ ಜೀವನ ಅಥವಾ ನನ್ನ ಮಕ್ಕಳು, ನನ್ನ ಫ್ಯಾಮಿಲಿಗೋಸ್ಕರ, ಅಥವಾ ನನ್ನ ಹತ್ರ ಎಲ್ಲ ಇದೆ, ನಾನು ಸೊಸೈಟಿಗೆ ಏನೋ ಮಾಡ್ತೀನಿ ಅಂತ ಮಾಡಿದ್ರೂ ಪ್ರತಿ ತಿಂಗಳು 30,000 ಮಾಡ್ತಾ ಬಂದರೆ ನಿಮ್ಮ ಕೊನೆಯ 30ನೇ ವರ್ಷದ ಕೊನೆಯಲ್ಲಿ 26,61,00,000 ಇರುತ್ತೆ. ಅಂದರೆ ಇಲ್ಲಿ ನೀವು 30,000ನ ಥಿಂಕ್ ಮಾಡೋದಕ್ಕಿಂತ ಮುಂಚೆ 500 ರೂಪಾಯಿನ ನೋಡಿ. ಕೇವಲ 500 ರೂಪಾಯಿ ಮಾಡೋದ್ರಿಂದನೂ ನಾವು ಲಕ್ಷಾಂತರ ರೂಪಾಯಿ, ಅರ್ಧ ಕೋಟಿವರೆಗೂ ಗಳಿಸ್ಬೋದು ಅನ್ನೋದಾದರೆ ನಾವು ಯಾಕೆ ಇವತ್ತಿಂದನೇ ಹೂಡಿಕೆ ಸ್ಟಾರ್ಟ್ ಮಾಡಬಾರ್ದು? ಸೊ ಇಲ್ಲಿ ಯಾರೆಲ್ಲ ನಿಮಗೆ ಸೈಕಾಲಜಿ ಅಥವಾ ಥಾಟ್ಸ್ ಇದೆ, ನಮ್ಮ ಹತ್ರ ಇನ್ನೂ ಅರ್ನಿಂಗ್ಸ್ ಇಲ್ಲ, ಸಾಲ ಇದೆ, ನಾವು ಇನ್ನೂ ದುಡಿಬೇಕು ಅಥವಾ ದುಡ್ಡು ಬರೋದಿದೆ, ಬಂದಮೇಲೆ ಮಾಡೋಣ, ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡಾದ್ಮೇಲೆ ಮಾಡೋಣ ಅಂದರೆ ಆ ರಾಂಗ್ ಅಸಂಪ್ಷನ್ ಎಲ್ಲ ಸೈಡ್ಗಿಟ್ಟು ಕೇವಲ 500 ರೂಪಾಯಿ ಅಥವಾ 1,000 ರೂಪಾಯಿ ಅಥವಾ 3,000 ರೂಪಾಯಿ, ಯಾರಿಗೂ ಕಷ್ಟ ಆಗಲ್ಲ ಅಂದ್ಕೊಳ್ತೀನಿ, ನಿಮ್ಮ ಹೂಡಿಕೆನ ಇವತ್ತಿಂದ ಶುರು ಮಾಡಿ. ಸೊ ನಾನಿಲ್ಲಿ ಹೇಳಕ್ಕೆ ಬಂದಿರೋದು ಏನಂದರೆ, ಎಕ್ಸ್ಟೆಂಡ್ ಮಾಡ್ದಲೇ ಕೇವಲ 500 ರೂಪಾಯಿನೇ ಕನ್ಸಿಸ್ಟೆಂಟಾಗಿ ಇನ್ವೆಸ್ಟ್ ಮಾಡಿದ್ರೂ ನೀವು ಒಂದು 44 ಲಕ್ಷ ಅಮೌಂಟ್ನ ದುಡ್ಡನ್ನ ದುಡಿಬೋದು ಅಂದ್ಕೊಂಡಾಗ ನೀವು ಯಾಕೆ ಶುರು ಮಾಡಬಾರ್ದು?